ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆದಿ ಕೊನೆಗೂ ಕೂಡ ಭಾಗ್ಯನ ಜೈಲಿಂದ ಬಿಡಿಸ್ತಾರೆ. ತದನಂತರ ಭಾಗ್ಯ ಹತ್ರ ನನ್ನ ಮನಸ್ಸಿನ ಮಾತನ್ನ ಹೇಳ್ಕೊಂಡಿದ್ದೀನಿ, ನಿಮ್ಮ ಒಂದು ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಆದಷ್ಟು ಬೇಗ ಹೇಳಿ ಅಂತ ಹೇಳ್ತಾರೆ. ತದನಂತರ ಇದ್ದ ಕಡೆ ತಾಂಡವ್ ಶ್ರೇಷ್ಠನ ನೋಡೋದಕ್ಕೆ ಕಾಮತ್ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಲ್ಲಿ ಭಾಗ್ಯನ ಬಿಡಿಸಿದ್ದಾಯ್ತು. ನಿಮ್ಮ ಆಟ ಏನೂ ನಡೆಯೋದಿಲ್ಲ, ನಿಮ್ಮ ನಾಟಕ ವರ್ಕೌಟ್ ಆಗಲಿಲ್ಲ, ಇನ್ನು ಮುಂದೆ ನಾನು ನಿಮಗೆ ಸರಿಯಾಗಿ ಚಡಿ ಹೇಟನ್ನು ಕೊಡ್ತಾ ಇರ್ತೀನಿ, ತಾಳ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕಡೆ ಕೇಸ್ ಹಾಕ್ತೀವಿ, 45% ಶೇರ್ ಬರಬೇಕು ಅಂತ ಶ್ರೇಷ್ಠ ಹೇಳೋದಕ್ಕೆ ನೋಡೋಣ ಫೈಟ್ ಮಾಡಿ ಅಂತ ಹೇಳಿ ಕಾಮತ್ ಅಲ್ಲಿಂದ ಹೋಗ್ತಾರೆ. ತದನಂತರ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಹಾಸ್ಪಿಟಲ್ ಇಂದ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಪೊಲೀಸ್ ಅವ್ರು ಬಂದು ತಾಂಡವ್ನ ಫ್ರಾಡ್ ಕೇಸಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಶ್ರೇಷ್ಠ ರೊಚ್ಚಿಗೆ ಹೇಳ್ತಾಳೆ, ನೀವು ಯಾಕೆ ನನ್ನ ಕಂಪ್ಲೇಂಟ್ನ ಸೀರಿಯಸ್ ಆಗಿ ತಗೊಳ್ದೆ, ನನ್ನ ಗಂಡಂಗೆ ತೊಂದರೆ ಮಾಡಿದ ಭಾಗ್ಯನ ಬಿಟ್ಬಿಟ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ರೆ, ನಿಮ್ಮ ಗಂಡ ಫ್ರಾಡ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ, ಅವ್ರು ಫೋರ್ಜರಿ ಮಾಡಿದ್ದಾರೆ, ಅದಕ್ಕೆ ಅವನ್ನೇ ಅರೆಸ್ಟ್ ಮಾಡೋಕೆ ಇಲ್ಲಿಗೆ ಬಂದಿದ್ದೀವಿ ಅಂತಾರೆ. ಈ ಕಡೆ ತಾಂಡವ್ ನಾನು ಮಾಡಿಲ್ಲ ಅಂತ ಹೇಳಿದಾಗಲೂ ಕಾಮತ್ ಅವರು ಎಲ್ಲದಕ್ಕೂ ಸಾಕ್ಷಿ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ಈ ಕಡೆ ಈಗಿಂದೀಗಲೇ ನಿಮ್ಮನ್ನ ಅರೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ತಪ್ಪಿಸ್ಕೋತೀರಾ ಅಂತ ಹೇಳಿದ್ದಾರೆ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಈ ಕ್ಷಣ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ತಾಂಡವ್ನ ಹೇಳ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಶ್ರೇಷ್ಠಾಗಿ ಏನು ಮಾಡಬೇಕು ತೋಚ್ತಾನೆ ಇಲ್ಲ. ತದನಂತರ ಇತ್ತ ಕಡೆ ಭಾಗ್ಯ ಮನೆಗೆ ಬರ್ತದಾಗೆ ಮಕ್ಕಳಿಗೆ ಎಲ್ಲರೂ ಕೂಡ ಅಮ್ಮನ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ. ಅಮ್ಮ ತಪ್ಪು ಮಾಡದೆ ಇಂಥ ಪರಿಸ್ಥಿತಿಗೆ ಹೋದ್ರಲ್ಲ ಅಂತ. ಈ ಕಡೆ ಕುಸುಮ ಅವರು ಎಲ್ರಿಗೂ ಹೇಳ್ತಾರೆ, ನೋಡಿದ್ರೆ ಮನುಷ್ಯತ್ವ ಅದು ಇದು ಅಂದರೆ, ಆದ್ರೆ ಹಾಸ್ಪಿಟಲಲ್ಲಿದ್ದರೂ ಭಾಗ್ಯಕ್ಕೆ ತೊಂದರೆ ಕೊಡೋದನ್ನು ಅವನು ಬಿಡಲಿಲ್ಲ, ಗೊತ್ತಾಯ್ತಾ, ಈಗಲಾದರೂ ಒಂದು ಬುದ್ಧಿ ಎಂಥದ್ದು ಅಂತ ಕುಸುಮ ಅವರು ಹೇಳ್ತಾರೆ. ತದನಂತರ ಇಲ್ಲಿ ತಾಂಡವ್ನ ಸ್ಟೇಷನಲ್ಲಿ ಒಂದು ಸೆಲ್ ಒಳಗಡೆ ಹಾಕೋಕೆ ಮುಂದಾಗ್ತದಾಗೆ ತಾಂಡವ್ ಬೇಡ ಅಂತಾರೆ. ಬಟ್ ಹೇಳಿದ್ರು ಕೇಳದೆ ಸೆಲ್ ಒಳಗಡೆ ಹಾಕಿದೆ ಫೋನ್ನ ಕಿತ್ಕೋತಾರೆ. ಇತ್ತ ಕಡೆ ಬೆಳಗ್ಗೆ ಆಗ್ತದಾಗೆ ಆದಿ ಮತ್ತೆ ಕಾಮತ್ ಅವರು ಭಾಗ್ಯ ಮನೆಗೆ ಬಂದಿದ್ದಾರೆ. ಆದಿನ ಅರೆಸ್ಟ್ ಮಾಡಿಸಿರೋದ್ರ ಬಗ್ಗೆ ವಿಷಯ ತಿಳಿಸ್ತಾರೆ. ಈ ಕಡೆ ಭಾಗ್ಯನ ತಪ್ಪು ಮಾಡಿದ್ವಮ್ಮ ಅಂತ ಕಾಮತ್ ಕೇಳಿದಾಗ, ಇಲ್ಲ ಮಾವ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತಾನೆ ಭಾಗ್ಯ ಹೇಳ್ತಾರೆ. ಈ ಕಡೆ ತನ್ವಿಗೆ ಅಪ್ಪನ ಜೊತೆ ಮಾತಾಡಬೇಕು ಅನ್ಸುತ್ತೆ, ಹಾಗಾಗಿ ಕಾಲ್ ಮಾಡ್ತಾಳೆ. ಬಟ್ ಪೊಲೀಸ್ ಅವ್ರ ಹತ್ರ ಫೋನ್ ಇರುತ್ತೆ. ತನ್ವಿ ಕಾಲ್ ಮಾಡ್ತಿದ್ದಾಳೆ ಅನ್ನೋ ವಿಷಯ ತಾಂಡವ್ಗೆ ಗೊತ್ತಾಗುತ್ತೆ. ಮಗಳ ಜೊತೆ ಮಾತಾಡಬೇಕು ಕೊಡಿ ಅಂದಾಗ, ಈಗ ಮಗಳು ನೆನಪಾದ್ಲ, ಬೇರೋಳ್ನ ಮದುವೆ ಆದಾಗ ಎಲ್ಲ ಹೋಗಿತ್ತು ಮಗಳು ಅನ್ನೋ ಪ್ರೀತಿ ಅಂತ ಸರಿಯಾಗಿ ತರಾಟೆಗೆ ತಗೋತಾರೆ ಇನ್ಸ್ಪೆಕ್ಟರ್. ತದನಂತರ ಈ ಕಡೆ ತಾಂಡವ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಆದಿ ಮತ್ತೆ ಕಾಮತ್ ಅವರು ಭಾಗ್ಯ ಜೊತೆ ಮಾತನಾಡ್ತಿದ್ದಾರೆ. ಈ ಕಡೆ ಕಾಮತ್ ಅವರು, ನೋಡು ಆದಿ, ಭಾಗ್ಯ ನಿನ್ ಫ್ರೆಂಡ್ ಅಲ್ವಾ, ಭಾಗ್ಯ ಮಾತನ್ನ ಕೇಳಬೇಕು ನೀನು, ಹೇಳಮ್ಮ ಭಾಗ್ಯ ಮದ್ವೆ ಆಗುವ ಅಂತ ಭಾಗ್ಯ ಹೇಳಿದಾಗ, ಉಟ್ಬಟ್ಟೆಯಲ್ಲಿ ಮದ್ವೆ ಆಗೋಕ್ಕಾಗೋದಿಲ್ಲಪ್ಪ ಅಂತ ಹೇಳ್ತಾರೆ ಆದಿ. ಹಾಗಿದ್ರೆ ಏನರ್ಥ ಆದಿ ಅಂತ ಕಾಮತ್ ಅವರು ಕೇಳೋದಕ್ಕೆ, ಹಾಗಿದ್ರೆ ಅಂದ್ರೆ ನಾನು ಪ್ರೀತಿ ಮಾಡ್ತಿದ್ದೇನೆ, ನನ್ನ ಪ್ರೀತಿನ ಒಪ್ಕೊಂಡಾಗ್ಲೇನೆ ಮದುವೆ ಆಗೋದು ಅಂತ ಆದಿ ಹೇಳಿದ ತಕ್ಷಣ ಅಪ್ಪಗೆ ಶಾಕ್ ಆಗುತ್ತೆ. ಹಾಗಿದ್ರೆ ಅದು ಭಾಗ್ಯ ಅಂತ ಗೊತ್ತಾಗುತ್ತೆ. ಅತ್ತ ಕಡೆ ತಾಂಡವ್ ಸ್ಟೇಷನಲ್ಲಿ ಇರೋದನ್ನ ಸಹಿಸೋಕಾಗದಿರೋ ಮಗಳಿಗೋಸ್ಕರ ಇಲ್ಲಿ ಭಾಗ್ಯ ತಾಂಡವ್ನ ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರ. ಈ ಕಡೆ ಶ್ರೇಷ್ಠನ ಭಾಗ್ಯನ ಅನ್ನೋ ಆಯ್ಕೆ ಮತ್ತೆ ತಾಂಡವ್ ಮುಂದೆ ಬಂದಿದ್ದೆ. ಶ್ರೇಷ್ಠಗಿಂತ ಭಾಗ್ಯನೇ ಹೆಚ್ಚು, ಭಾಗ್ಯನೇ ನನ್ನ ಬಾಳ ಸಂಗಾತಿ ಅಂತ ಅರಿವು ಮಾಡ್ಕೊಂಡಂತ ತಾಂಡವ್ ಭಾಗ್ಯಗಾಗಿ ಓಡಿ ಮನೆಗೆ ಬರ್ತಾರ. ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.